ನೋಡಿ ಏಲಕ್ಕಿ ಹಾಕಿದ್ದೀನಿ. ಮಲೆನಾಡಲ್ಲಿ ಬೆಳೆಯೋದು ಏಲಕ್ಕಿ. ಅದು ಏಲಕ್ಕಿನ ಅದು? ಏಲಕ್ಕಿ ಬೆಳಿತಾರೆ ಇಲ್ಲಿ ಬರಡ್ಭೂಮಿಲಿ. ಬರಡ್ಭೂಮಿ ಅಂತ ಹೇಳ್ತಾರಲ್ಲ ಕುತ್ಕೊಂಡು ಏಲಕ್ಕಿ ಬೆಳಿತಾರೆ. ಯಾರು ಬೈತಾರೆ ಬರಡ್ ಭೂಮಿ ಒಳಗೆ? ಆರೆಂಜ್ ಬೆಳೆದಿದ್ದೀನಿ, ವಾಟರ್ ಆಪಲ್ ಬೆಳೆದಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀನಿ, ಸ್ಟಾರ್ ಫ್ರೂಟ್ ಬೆಳೆದಿದ್ದೀನಿ, ಪ್ಯಾಷನ್ ಫ್ರೂಟ್. ನೋಡಿ ಇದು ಪ್ಯಾಷನ್ ಫ್ರೂಟ್ ಹೆಂಗೆ ಹಾಕೊಂಡಿದ್ದೀನಿ. ಪ್ಯಾಷನ್ ಫ್ರೂಟು, ಕಬ್ಬಿದೆ, ಆರೆಂಜ್ ಮೂಸಂಬಿ ಹಾಕಿದ್ದೀನಿ, ಇದು ಚಕೋತ ಹಾಕಿದ್ದೀನಿ. ಬಾರಿ ಬನ್ನಿ ತೋರಿಸ್ತೀನಿ. ಬನ್ನಿಯಪ್ಪ ಬನ್ರಿ. ಏಲಕ್ಕಿ ಬಂದಿದೆ ನೋಡಿ. ಏಲಕ್ಕಿಯಾ? ಏಲಕ್ಕಿ. ಇದು ಏನು 8 ತಿಂಗಳಾಗಿದೆ ಇದು ಗಿಡ ಹಾಕಿ. 8 ತಿಂಗಳಿಗೆ ಈಲ್ಡ್ ಬಂದಿದೆ. ನಾವೆಲ್ಲ ಏನು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ, ಎಲ್ಲ ನಾವು ಆರ್ಗಾನಿಕ್ಕು. ಇದಕ್ಕೇನು ಹಾಕಿಲ್ಲ ನಾನು ಇದಕ್ಕೆ. ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಮಾನ ಮರ್ಯಾದೆ ಬಿಟ್ಟು ನಿಂತ್ಬಿಟ್ಟಿದಾರೆ. ಏನೋ ಎಲ್ಲ ದುಡ್ಡು ಕೊಡೋದು, ಕರ್ಕೊಬರೋದು, ಪಾಪ ಕೂರ್ಸೋದು. ಪಾಪ ವಯಸ್ಸಾದವ್ರು ಏನು ಗೊತ್ತಿಲ್ಲ ಅವ್ರಿಗೆ. ಆ ಕೂಲಿ ಮಾಡೋರ್ಗೆ ಏನು ಗೊತ್ತಿಲ್ಲ. ತಗೊಂಬಂದಾರು ಕೂರ್ಸೋದು, ಪಾಪ ಬಿರಿಯಾನಿ ಕೊಡೋದು, ಪಾಪ 500 ರೂಪಾಯಿ ಕಾಸು ಕೊಟ್ಟು ಕಳಿಸೋದು. ಇದು ಆರ್ಗಾನಿಕ್ಕು. ಯಾವುದೇ ಏನು ಕೆಮಿಕಲ್ ಒಂದು ಔಷಧಿ ಹೊಡಿಲಿಲ್ಲ, ಒಂದು ಮೇವು ಹಾಕ್ಲಿಲ್ಲ. ಫ್ರೆಶ್ ಹಣ್ಣು ನಿನ್ನ ಮುಂದೆನೇ ತರ ಕಿತ್ಕೊಂಡ್ಬಂದಿದ್ದು. ಹೌದು. ಎಷ್ಟು ಸಖತ್ತಾಗಿದೆ ಸರ್. ಅದಕ್ಕೆ ನೀನು ತಿಂತೀನಿ ಹೇಳಿ ಅಂತ ನಂದು. ನೋಡಿ ಇಷ್ಟೆಲ್ಲ ಚೆನ್ನಾಗಿರೋವಂಥದ್ದು ಅವ್ರ ಜೀವನಕ್ಕೋಸ್ಕರ ಇದನ್ನೆಲ್ಲ ಕಷ್ಟಪಟ್ಟು ಬೆಳ್ಕೊಂಡಿದ್ದಾರೆ. ಇದನ್ನೆಲ್ಲ ನೀವು ಹೆಂಗೆ ನಾಶ ಮಾಡಕ್ಕೆ ಹೊರಟಿದ್ರಿ ಅಂತಂದ್ರೆ ಅದು ನಿಮ್ಮ ಮನಸ್ಸಿಗೆ ಅನಿಸ್ಬೇಕು. ಇದನ್ನೆಲ್ಲ ನೋಡಿನೂ ನೀವು ಈ ಒಂದು ಬಿಡದಿಯನ್ನು ಈ ಟೌನ್ಶಿಪ್ಪನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗ್ತದೆ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಮೊನ್ನೆ ಏನೋ ಅಧಿಕಾರಿಗಳಿಗೆ ಪೊರ್ಕೆ ಇಟ್ಟು ಓಡಿಸಿರುವಂಥ ಒಂದು ಹಳ್ಳಿ ಅಂತಂದ್ರೆ ಇದೆ ಅಲ್ವಾ ಸರ್ ಅದು? ಮಂಡ್ಲಹಳ್ಳಿಗೆ ಈಗ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿನ ಒಂದು ಜನರ ಅಭಿಪ್ರಾಯ ಯಾವ ರೀತಿ ಐತಿ, ಆಮೇಲೆ ಇಲ್ಲಿನ ಒಂದು ಜನರ ಎಷ್ಟು ಜನ ಆ ಒಂದು ಜಮೀನನ್ನು ಕೊಡ್ತಾರ ಮತ್ತು ಕೊಡಲ್ಲ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳ್ತಾ ಹೋಗೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದು ಮಂಡ್ಲಹಳ್ಳಿ ಅಂತಂದ್ರೆ ಇದೇ ಊರಲ್ವಾ? ಇಲ್ಲಿ ಮೊನ್ನೆ ಒಂದು ಘಟನೆ ನಡೆದಿರುವಂಥದ್ದು ಇದೇ ಊರಲ್ವಾ? ಇದೇ ಊರು. ಇಲ್ಲೇ ಪಕ್ಕದಲ್ಲಿ ಊರ ಎಂಟ್ರೆನ್ಸ್ ಅಲ್ಲಿ ನಾವು ಬರ್ಬೇಕಾದ್ರೆ ಅಲ್ಲಿ ನಾವು ತಡೆಯಂಗೆ ಮಾಡ್ದು. ಏನಂದರೆ ಏಕಾಏಕಿ ಯಾರಿಗೂ ತಿಳಿಸ್ತೇನೆ ರೈತರಿಗೆ ಏಕಾಏಕಿ JMC ಮಾಡೋಕ್ಕೆ ಬಂದರು. ಆಗ ತಡೆ ಮಾಡಿ ಹೋಗೋಣ. ತಡೆ ಮಾಡಿ JMCಯನ್ನು ತಡಲಿಕ್ಕೆ ನಮ್ಮ ರೈತ ಮಹಿಳೆಯರು ಮುಖಂಡರುಗಳೆಲ್ಲ ಒಂದು ಮುಂದಾದರು. ಅದಕ್ಕೆ ಏನು ಕಾರಣ ಅಂತ ಅಂದರೆ ನಾವು ಲಾಸ್ಟು ಒಂದು ತಿಂಗಳಿಂದೆ ಒಂದೂವರೆ ತಿಂಗಳಿಂದ ಮುಖ್ಯಮಂತ್ರಿಯವರು ಕರೆದಿದ್ರು. ಆಗ ಏನು ಅಂದರೆ ರೈತರೆಲ್ಲ ಹೋಗಿದ್ರು. ರೈತರು ಹೋದಾಗ ಏನು ನಿಮ್ಮ ಸಮಸ್ಯೆ ಏನು ಎತ್ತ, ನೀವು ಭೂಮಿ ಕೊಡ್ತೀರಾ ಅಂದಾಗ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ, ಸುಮಾರು 1.5 ವರ್ಷದಿಂದ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ, ನಮ್ಮ ಭೂಮಿ ಬೇಕು, ಭೂಮಿ ಕಳ್ಕೊಂಡು ಎಲ್ಲೂ ಹೋಗೋಣ ಅಂದಾಗ ಅವರು ಒಂದು ಸಮಿತಿಯನ್ನು ಕಳಿಸ್ತೀವಿ, ಸಮಿತಿ ವರದಿ ತಗೊಂಡು ಆಮೇಲೆ ನಾನು ತೀರ್ಮಾನ ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಹಾಗೂ ರೈತರಿಗೂ ಒಂಥರ ಏನೋ ಆವಾಗ ಉಪಮುಖ್ಯಮಂತ್ರಿ ಆಗಿದ್ದರು ಈಗಿನ ಮುಖ್ಯಮಂತ್ರಿಗಳು. ಏನೋ ಒಂಥರ ನಮಗೂ ಒಂಥರ ರೈತರು ಭರವಸೆ, ಒಂಥರ ಆತ್ಮವಿಶ್ವಾಸ ಹೆಚ್ಚಿತ್ತು. ಏನೋ ಒಳ್ಳೆ ನಿರ್ಧಾರ ತಗೋತಾರೇನೋ, ಕೈ ಬಿಡ್ತಾರೇನೋ ಅಂತ. ಅದಾಗಿ ಸ್ವಲ್ಪ ದಿನದಲ್ಲಿ ನಮಗೆ ಅಧಿಸೂಚನೆ ಹೊಡಿಸಿದ್ರು. 3 ಹಳ್ಳಿಗಳಿಗೆ ಅಧಿಸೂಚನೆ ಹೊಡಿಸಿದ್ರು. ಯಾವ್ಯಾವ ಸರ್ ಹಳ್ಳಿ? ಮಂಡಲಹಳ್ಳಿ, ಒಡೆಯರಹಳ್ಳಿ, ಆರೋಳ್ಳಿ ತಾಲೂಕು, ಆರೋಳ್ಳಿ ಹೋಬಳಿ, ಒಡೆಯರಹಳ್ಳಿ ಗ್ರಾಮ, ಮತ್ತು ಬಿಡದಿ ಹೋಬಳಿಯ ಕೆಂಪೈನಪಾಳ್ಯ ಅಂತ 3 ಹಳ್ಳಿಗೆ, ಅಂದರೆ ಸಣ್ಣ ಗ್ರಾಮಗಳವು ಹೊಡಿಸಿದ್ರು. ತದನಂತರ ಶಾಸಕರು ಕೂಡ ಒಂದು ಸಭೆಯನ್ನು ಕರೆದ್ರು. ರೈತ ಮುಖಂಡ ಸಭೆಯನ್ನು ಕರೆದು ಚರ್ಚೆ ಮಾಡಿದಾಗ ನಾವು ನಿಲುವು ಒಂದೇ, ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಕೊಡಲ್ಲ, ನಾವು ಭೂಮಿ ಉಳಿಸ್ಕೋಬೇಕು, ನಮ್ಮ ಭೂಮಿ ಉಳಿಸ್ಕೊಡಿ ನೀವು ಅಂತ ಅಂದಾಗ ಇಲ್ಲ ನಾವು ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿಬಿಟ್ಟಾರೆ ಭೂಸ್ವಾಧೀನ ಮಾಡೋಕ್ಕೆ. ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ರೆ ನಾವು ಕೊಡಲ್ಲವಲ್ಲ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಅಂದಾಗ ಆಯಿತು. ಮುಖ್ಯಮಂತ್ರಿಯವ್ರ ಜೊತೆ ಈಗ ಏನು DCM ಆಗಿದ್ರು, ಇವಾಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಆಮೇಲೆ ಚರ್ಚೆ ಕರಿತೀನಿ ನಿಮ್ಮನ್ನ ರೈತರುಗಳನ್ನ, ಅಲ್ಲೇ ಮಾತಾಡಿರು ಅಂತ ಅಂದರು. ಆಗ ರೈತರುಗಳೇನೋ ಒಂದು ತಾಕೀತು ಮಾಡಿದರು, ಯಾವುದೇ ಕಾರಣಕ್ಕೂ JMC ಮಾಡೋಕ್ಕೆ ಬರಬಾರ್ದು, GBDಯಿಂದ ಯಾವುದೇ ಪ್ರಕ್ರಿಯೆ ಕೈಗೊಳ್ಳಬಾರ್ದು ಅಂತಕ್ಕಂಥದ್ದು ರೈತರ ಒಂದು ಮನವಿಯಾಗಿತ್ತು. ಆಯಿತು ಅಂತ ಶಾಸಕರು ಕೂಡ ಒಪ್ಕೊಂಡಿದ್ರು. ತದನಂತರ ಈ ಘಟನೆ ನಡೆಯೋಕ್ಕೆ ಇವಾಗ ಹೇಳಿದ್ನಲ್ಲ JMC ಮಾಡಲಿಕ್ಕೆ ಬಂದಾಗ ಘಟನೆ ನಡೆದಿದ್ದು ಅದೇ ಮೂಲ ಕಾರಣ. ಸಂಧಾನಕ್ಕೆ ಒಂದು ಚರ್ಚೆ ಕರೆದು
ತದನಂತರ ನಾನು ತೀರ್ಮಾನ ಮಾಡ್ತೀವಿ ಅಂದಾಗ ಮಾಡ್ತೀನಿ ಅಂತ ಹೇಳಿ ಏಕಾಏಕಿ JMCಗೆ ಬಂದ್ರಲ್ಲ ಅಂತ ರೈತರಲ್ಲಿ ಆಕ್ರೋಶ ಹುಟ್ಟಕ್ಕೆ ಕಾರಣ ಆಗ್ತು. ಆಮೇಲೆ ಮೊನ್ನೆ ಒಂದು ಪ್ರೆಸ್ ಮೀಟ್ನನ್ನು ಮಾಡಿದ್ರು ಹಾಂ ಮುಖ್ಯಮಂತ್ರಿಯವರು. ಹಾಂ ಏನಂತ, ಆಯಿತು ಒಂದು 2 ತಿಂಗಳು ತಾತ್ಕಾಲಿಕವಾಗಿ ಬ್ರೇಕು, ಹಾಂ ಅವರಂದ್ರೆ ಭೂಸ್ವಾಧೀನ ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಕೈ ಬಿಡಲ್ಲ ಅಂತ ಒಂದು ಹೇಳ್ತಾರೆ. ಹಾಂ ಭೂಮಿ ಕೊಟ್ಟವ್ರು ಮಾತ್ರ ತಗೋತೀವಿ, ಕೊಡದೇ ಇರೋರಿಗೆ ಬಲವಂತ ಮಾಡಲ್ಲ, ಅವ್ರ ಭೂಮಿ ಅವ್ರು ಹಿಡ್ಕೋಬೋದು ಅಂತ ಒಂಥರ ಹೇಳ್ತಾರೆ. ಹಾಂ ಅಲ್ಲೇ ಒಂದು ದ್ವಂದ್ವ ಮಾತುಗಳು ಉಂಟಾಯಿತು. ಹಾಗಾಗಿ ನಾವು ಕೇಳೋದಿಷ್ಟೇ, ಆಯಿತು ಭೂಮಿ ಕೊಡೋರು ತಗೊಳ್ಳಿ, ನಾವು ಬೇಡ ಅನ್ನಲ್ಲ. ಭೂ ಸ್ವಾಧೀನ ನಾವು ಕೊಡಲ್ಲ ಅನ್ನೋ ರೈತರನ್ನ ನೀವು ನಮಗೊಂದು ಎಂಡರ್ಸ್ಮೆಂಟ್ ಕೊಟ್ಬಿಡಿ, ಹಾಂ ಹಿಂಬರ ಕೊಡಿ ಒಂದು. ಹೌದು ಏನಂತ ಅಂದರೆ ನಾವು ತಗೊಳ್ಳೋರು ಮಾತ್ರ, ಕೊಡೋರು ಮಾತ್ರ ತಗೋತೀವಿ, ಕೊಡದೇ ಇರೋರಿಗೆ ಬಲವಂತ ಮಾಡಲ್ಲ, ಅವ್ರ ಭೂಮಿನ ವಶಪಡಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಆಗಬೇಕು. ಏನು ನಮಗೊಂದು ಎಂಡರ್ಸ್ಮೆಂಟ್ ಮಾಡ್ಕೊಬಿಡಿ ನಿಮ್ಮ ಮುಖ್ಯಮಂತ್ರಿಯಿಂದ, ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡ್ಕೊಳ್ಳಲ್ಲ ಅಂತ. ನಾವು ಅಷ್ಟೇ ಕೇಳ್ತಾ ಇರೋದು, ಬೇರೆ ಏನೂ ಕೇಳ್ತಾ ಇಲ್ಲ. ತಾತ್ಕಾಲಿಕವಾಗಿ ಬ್ರೇಕು 2 ತಿಂಗಳಂತ ಹೇಳಿ ಇವರು ತಿರ್ಗಾ 4 ಊರಿಗೆ ಅದೇ ಅಂತಿಮ ಅಧಿಸೂಚನೆ ಹೊಡಿಸ್ತಾರೆ ಅದೇ ಸಾಯಂಕಾಲ. ಹೌದು ಬನ್ಗಿರಿ ಅನ್ನೋ ಗ್ರಾಮ, ಹೊಸೂರು, KG ಗೊಲ್ರಪಾಳ್ಯ, ಅರಳಾಳ್ಸಂದ್ರ. ಹಾಂ ಯಾವ ನೀವು ಮಾತುಗಳಲ್ಲಿ ಒಂದು ಸ್ಪಷ್ಟತೆ ಇದೆ ಅನ್ನತಕ್ಕಂಥದ್ದು ನಮ್ಮ ರೈತರಲ್ಲಿ ಒಂದು ಗೊಂದಲ. ಆದರೂ ಕೂಡ ಇವತ್ತು GBD ಆಫೀಸ್ನಲ್ಲಿ ಇವತ್ತು ಕರ್ಕೊಂಡೋಗಿ ಕೆಲವು ಊರುಗಳಲ್ಲಿ ಆಮಿಷ ಒಡ್ಡಿ ನಿಮಗೆ ಹೆಚ್ಚಿಗೆ ಹಣವನ್ನು ಕೊಡ್ತೀವಿ ನಿಮಗೆ. ಆಮೇಲೆ ಏನಾಗ್ತದೆ ಅಂದರೆ ಕೆಲವು ಊರುಗಳಲ್ಲಿ ಎಲ್ಲ ಏಜೆಂಟ್ರುಗಳು, ಒಬ್ಬ ಏಜೆಂಟ್ರು ರೈತನ ಕರ್ಕೊಂಡಾದ್ರೆ ಅವ್ನಿಗೆ ಇಷ್ಟು % ಅಂತ ಕಮಿಷನ್ ಅಂತೆ. ಹಾಂ ಹಾಂ ಆ ಥರ ಆಮಿಷ ಒಡ್ಡಿಸಿ ಆಮೇಲೆ ಸಣ್ಣ ಪಣ್ಣ ರೈತರುಗಳಿಗೆಲ್ಲ ನಿಮ್ಮ ಕೇಸ್ ಹಾಕ್ಸ್ಬಿಡ್ತೀವಿ, ಹಾಂ ನಿಮ್ಮ ತಂಗಿ ಮಕ್ಳು ಕೈಲೋ ಅಣ್ಣನ ಮಕ್ಳು ಕೈಲೋ ಇನ್ನೊಂದು ಇಲ್ಲ ಮಾರಿರೋ ಕೇಸ್ ಹಾಕ್ಸ್ತೀವಿ ಅಂತ ಬೆದರಿಸೋದು, ಈ ಥರಗಳೆಲ್ಲ ಮಾಡ್ತಾವ್ರೆ. ಇವತ್ತು ಕೂಡ ಎಲ್ಲ ಪ್ರತಿದಿನವೂ ನಮಗೆ ನಾವು ಒಪ್ಪಿಗೆ ಇದೆ ನಾವು ಕೊಡ್ತೀವಿ ಅಂತಕ್ಕಂಥ ಕೆಲವು ರೈತರುಗಳು ಹೋಗ್ತಾ ಇದ್ದಾರೆ. ಏನು ಮೊದಲಿಂದ ಏನೋ ಒಪ್ಪಿಗೆ ಇದ್ದರು ಅವ್ರು ಮಾತ್ರ ಹೋಗ್ತಾ ಇದ್ದಾರೆ. ಬೇರೆ ನಾವೇನು ಒಂದು ಒಗ್ಗಟ್ಟಾಗಿದ್ದೀವಿ ಹೋರಾಟ ಮಾಡ್ತಾಯಿದ್ದೀವಿ ಆ ರೈತರುಗಳು ಯಾರೂ ಹೋಗ್ತಾ ಇಲ್ಲ. ಅದನ್ನು ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟು ಈ ಥರ ಕೆಲಸ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರೈತ ಪ್ರಶ್ನೆ. ಮುಂದಿನ ದಿನದಲ್ಲಿ ನಾವು ಕೂಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಇದೆ ಆದರೆ GBDಗೆ ಕೂಡ ಮುತ್ತಿಗೆ ಹಾಕಬೇಕಾಗ್ತದೆ. ಏನೋ ಇವತ್ತೊಂದು ಹೊಸ ನ್ಯೂಸ್ ಕೇಳಿದೆ, ಪೇಪರಲ್ಲಿ ಬಂದಿದೆ ಅಂತ, ನಾನು ಅದನ್ನು ನೋಡಲಿಲ್ಲ. ಏನಂತ ಅಂದರೆ ಸಾರ್ವಜನಿಕರಿಂದ ಏನೋ DC ಅವ್ರಿಗೆ ಪತ್ರ ಬರೆದು ನೀವು 144 ಸೆಕ್ಷನ್ ಜಾರಿ ಮಾಡಬೇಕು ಅಂತ ಏನೋ ನಾವು ಧರಣಿ ಮಾಡ್ತಾ ಇದ್ದೀವಲ್ಲ ಆ ಸ್ಥಳದಲ್ಲಿ, ಅದಿನ್ನೂ ನಮಗೆ ಕೂಲಂಕುಷವಾಗಿ ಬಂದಿಲ್ಲ ಮಾಹಿತಿ. ನೋಡೋಣ ಯಾವುದು. ಇವಾಗ ನಾವು 1.5 ವರ್ಷದಿಂದ ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ವಿ. ಯಾವುದಕ್ಕೆ 144 ಸೆಕ್ಷನ್ ಜಾರಿ ಮಾಡ್ತಾರೆ? ಏನು ಉದ್ದೇಶಕ್ಕೆ? ನಾವೇನು ಕೊಲೆ ಮಾಡಿದ್ದೀವ, ಕಳ್ತನ ಮಾಡಿದ್ದೀವ, ಇಲ್ಲ ಸಾರ್ವಜನಿಕವಾಗಿ ಏನು ಸ್ವತ್ತುಗಳಿಗೆ ನಾವೇನು ಏನೋ ಹಾನಿ ಮಾಡಿದ್ದೀವ ಅಲ್ವಾ? ಸಾರ್ವಜನಿಕ ಆಸ್ತಿಗಳಿಗೆ ನಾವೇನು ತೊಂದರೆ ಮಾಡಿದ್ದೀವೋ, ಹಾನಿ ಮಾಡಿದ್ದೀವೋ, ಅದು ಇದಾಗಬೇಕು ತಾನೆ. ಅಷ್ಟೊಂದು ಸುಲಭವಾಗಿ ಮಾಡೋಕ್ಕೆ ಬರಲ್ಲ. ಅದನ್ನು ಮಾಡಿದ್ರೆ ಅದು ಪರಿಣಾಮ ಅವರೇ ಎದುರಿಸ್ಬೇಕಾಗ್ತದೆ. ನಾವು ರಾಜ್ಯಾದ್ಯಂತ ರೈತ ಮುಖಂಡರುಗಳೇನು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಜನ ಬರ್ತಾರೆ. DC ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ, DC ಬಾಗ್ಲು ಪರ್ಮನೆಂಟಾಗಿ ಬಾಗ್ಲು ಹಾಕ್ತೀವಿ, GBD ಆಫೀಸ್ಗೂ ಪರ್ಮನೆಂಟಾಗಿ ಬಾಗ್ಲು ಹಾಕ್ತೋ ಅಂತ ಕೆಲಸ ಮಾಡ್ತೀವಿ. ಅವ್ರಿಗೆ ಏನು ಅವೆಲ್ಲ ಸುಮ್ಮನೆ ಏನೋ ಕಾನೂನಲ್ಲಿ ಇಲ್ಲದೇ ಇರೋ ಕಾನೂನುಗಳನ್ನು ತಂದು ಇವರು ಮಾಡೋದು ಅದು ಅಷ್ಟೊಂದು ಸರಿ ಇರಲ್ಲ. ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಅಷ್ಟೊಂದು ಸರಿ ಇರಲ್ಲ. ಹಾಗಾಗಿ ಮುಂದಿನ ರೀತಿಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ 21ನೇ ತಾರೀಕು ಒಂದು ಏನು ನರಗುಂದ ಒಂದು ಹುತಾತ್ಮ ಇದಾಯಿತು, ರೈತರ ಮೇಲೆ ಗೋಲಿಬಾರ್ ಮಾಡಿ ಹುತಾತ್ಮ ಆಯಿತು. ಅದರ ಅಂಗವಾಗಿ ನಮ್ಮ ಬೈರಮಂಗಲ ಸರ್ಕಲಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವಾಗ ಹಾಸನದ ಸೇರಿ ಸುಮಾರು ಜಿಲ್ಲೆಗಳಿಂದ ಒಂದೂವರೆ ಸಾವಿರ ಜನ ಬರ್ತಾ ಇದ್ದಾರೆ ರೈತರ ಮುಖಂಡರುಗಳು. ಇವತ್ತು 21ನೇ ತಾರೀಕು ನಮ್ಮ ಬೈರಮಂಗಲ ಸರ್ಕಲ್ನಲ್ಲಿ ಅಲ್ಲಿ ರೈತ ವಿರೋಧಿ ದಿನ ಅಂದ್ಬಿಟ್ಟು, ಭೂಸ್ವಾಧೀನ ವಿರೋಧ ದಿನ ಅಂದ್ಬಿಟ್ಟು ನಾವು ಅಲ್ಲಿ ಒಂದು ಫ್ಲಾಗ್ ಹಾಕ್ಸೋ ಹಸಿರು ಬಾವುಟನ ಆರಿಸೋ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? 10 ರಿಂದ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 23ನೇ ತಾರೀಕು ಒಂದು ಇಯರಿಂಗ್ ಇಟ್ಕೊಂಡಿದ್ದೀವಿ ನಾವು. 4 ಜನ ಜಡ್ಜ್ಗಳು ಬರ್ತಾರೆ. ಅವರು ಒಂದು ಏನು ಕೋರ್ಟಲ್ಲಿ ಕಟಕಟೆಯಲ್ಲಿ ಒಂದು ಇದು ನಡೀತದೆ, ಇಯರಿಂಗ್ ಆ ಥರ ಇರುತ್ತೆ. ಅವರು ನಮ್ಮ ಏನು
ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಾಧೀಶರೇನಿದ್ದಾರೆ ಗೋಪಾಲ್ ಗೌಡ್ರು ಅವ್ರು ಬರ್ತಿದ್ರೆ, ಆಮೇಲೆ ಕೃಷಿ ಅರ್ಥಶಾಸ್ತ್ರಜ್ಞರಾದಂಥ ಪ್ರಕಾಶ್ ಕಮ್ಮರಡಿ ಅವರು ಬರ್ತಾರೆ, ಮತ್ತು ಸಮಾಜಶಾಸ್ತ್ರಜ್ಞರಾದಂಥ ಡಾಕ್ಟರ್ ವಾಸವಿ ಅವರು ಬರ್ತಾರೆ, ಮತ್ತು ಇನ್ನೊಬ್ಬರು ಹಿರಿಯ ಪತ್ರಕರ್ತರು ಬರ್ತಾರೆ. ಅವ್ರ ಸಮ್ಮುಖದಲ್ಲಿ ಒಂದು ಹಿಯರಿಂಗ್ ನಡೆಯುತ್ತೆ. ನಮ್ಮ ರೈತರುಗಳ ತೊಂದರೆಗಳು ಅಹವಾಲುಗಳನ್ನೆಲ್ಲ ಆಲಿಸಿ ಮುಂದೆ ಯಾವ ರೀತಿ ನಾವು ಕಾನೂನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಅವತ್ತು ತೀರ್ಮಾನ ಮಾಡ್ತೀವಿ. ಹಾಂ, ಅಲ್ಲ ಈ ಊರಲ್ಲಿ ಯಾರಾದರೂ ಆ ಥರ ಏನು ಏಜೆಂಟ್ರುಗಳು ಯಾರು ಅದಾರ? ಈ ಊರಲ್ಲಿ ಯಾರೂ ಇಲ್ಲ, ಪಕ್ಕದೂರಲ್ಲಿ ಎಲ್ಲ ಊರಲ್ಲೂ ಇದ್ದಾರೆ. ಅವರು ನಮ್ಮ ಮೇಲೆ ಇಲ್ಲಿ ಆಮಿಷ ಹೊಡ್ತಾರೆ. ಇಲ್ಲಿ ಆಮೇಲೆ ಇಲ್ಲೇನೊಂದು ಏನಾಗುತ್ತೆ, ಇಲ್ಲಿ ಮಂಡಳ್ಳಿ ಗ್ರಾಮ ಸಣ್ಣ ಗ್ರಾಮ ಇರೋದು. ಇಲ್ಲಿ ನಾವು ಒಂದು 5-6 ಮನೆ ಅಣ್ಣ ತಮ್ಮದಿರು. ಎಷ್ಟು ಜನ ಇದೀವಿ? ಎಷ್ಟು ಮನೆತನಗಳಿವೆ ಇಲ್ಲಿ? ಇಲ್ಲಿ ಒಂದು ಕುಟುಂಬದಿಂದ 7 ಆಗಿದೆ ಇವಾಗ. 7 ಕುಟುಂಬ ಇದ್ದೀವಿ. 7 ಕುಟುಂಬದಲ್ಲಿ 7 ಕುಟುಂಬ ಇರೋದು. ಅದರಲ್ಲಿ 36 ಎಕರೆ ಜಮೀನು ಆಸ್ತಿ ನಮ್ಮದೇ ಇದೆ. 53 ಎಕರೆಲ್ಲಿ ಅಷ್ಟರದ್ದು ಎಲ್ಲರದು ಟೋಟಲಿ ಕೊಡಿ ಇರೋದಾ? ಇನ್ನು ಸಣ್ಣ ಹಿಡುವಳಿದಾರರು ಅಂದರೆ ಕೊಡಿಯಾಲ ಗ್ರಾಮದ ರೈತರುಗಳು ನಮ್ಮ ಮಂಡಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ ಇದ್ದಾರೆ. ಅವರು ಮಾತ್ರ ಒಪ್ಕೊಂಡಿರೋದು. ಅಲ್ಲಿಗೆ ಅವ್ರದ್ದು ಖಾತೆದಾರರು ಜಾಸ್ತಿ ಬರ್ತಾರೆ, ಜಮೀನು ಕಮ್ಮಿ ಬರ್ತದೆ. ಅವರೊಂದು 17 ಜನ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ. ಇನ್ನು 2-3 ಖಾತೆದಾರರು ಒಪ್ಕೊಂಡಿಲ್ಲ ಕೊಡಿಯಾಲದಲ್ಲೂ ಕೂಡ. ಹಂಗಾಗಿ ನಾವು ನಮ್ಮದೇ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ. ಅವರೆಲ್ಲ ಕೂತ್ಕೊಂಡು ಟಿವಿನಲ್ಲಿ ಕೂತ್ಕೊಂಡ್ಬಿಟ್ಟು ಡಿಬೇಟಲ್ಲಿ ಇವ್ರು ಫೋರ್ಸ್ ಕೊಟ್ಕೊಳ್ಳೋಕ್ಕೆ 90% ಒಪ್ಕೊಬಿಟ್ಟಾರೆ, 100% ಒಪ್ಕೊಂಡವ್ರೆ ಅಂತ ಹೇಳ್ತಾರೆ. ತೋರ್ಸಪ್ಪ, ನಿನ್ನ ಹತ್ರ ಅಂಕಿಅಂಶ ಇದಿರ್ಬೇಕಲ್ಲ. ಹೌದು ಅಲ್ವಾ? ಮೇನ್ ಅಂಕಿಅಂಶ. ಹೌದು. ಆಮೇಲೆ 80% ಒಪ್ಕೊಬಿಟ್ಟವ್ರೆ ಅಂತ ಹೇಳ್ತಾರಲ್ಲ. ನಮ್ಮ 80% ನಾವು 3,500 DC ಆಫೀಸ್ಗೆ ಮತ್ತು GBDಗೆ 3,500 ರೈತರು ಅಬ್ಜೆಕ್ಷನ್ ಹಾಕಿದ್ದೀವಲ್ಲ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅಲ್ವಾ? ಅದನ್ನು ನಾವು ಎಲ್ಲೋದ್ರೂ ಡಿಬೇಟ್ಗೆ ಹೋಗ್ಲಿ ಇನ್ನೊಂದಕ್ಕೆ ಹೋಗ್ಲಿ ನಾವು ಅದನ್ನೇ ಹೇಳೋದು. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಫೋರ್ಸ್ ಕೊಟ್ಕೊಂಡು ರೈತರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ. ಅಂಕಿಅಂಶ ಇಟ್ಕೊಂಡು ಮಾತಾಡಬೇಕು. ಪಾಪ ಡಿಬೇಟ್ಗೆ ಬರ್ತಾರೆ ಕಾಂಗ್ರೆಸ್ ಮುಖಂಡರುಗಳು, ವಕ್ತಾರರು ಬರ್ತಾರಲ್ಲ. ನಾನು ಕೇಳಿದೆ, ಏನು ರೀ ಅದು ಅಂಕಿಅಂಶ ನಿಮ್ಮ ಹತ್ರ? ಇಷ್ಟೆಲ್ಲ ಹೇಳ್ತಿರಲ್ಲ, 80% ಹೋಗ್ಕೊಬಿಟ್ಟಾರೆ ಅಂತಾರಲ್ಲ. ಬಂದ್ರಿ ನಮ್ಮ ಬೈರ್ಮಂಗ್ಲಕ್ಕೆ ಬನ್ನಿರಿ, ನಮ್ಮ ಧರಣಿ ಸ್ಥಳಕ್ಕೆ ಬನ್ನಿರಿ, ಅಲ್ಲಿ ಹೇಳ್ರಿ ನೀವು ಒಪ್ಕೊಂಡವ್ರಿ ಅಂತ ನೋಡೋಣ. ನಮ್ಮ ಹತ್ರ ಅಂಕಿಅಂಶ ಇದೆ, ನಾವು ಕೊಡ್ತೀವಿ, ನೀವು ದಾಖಲೆ ಬಿಡುಗಡೆ ಮಾಡಿ. ಅವ್ರ ಹತ್ರ ಮಾತಿಲ್ಲ. ಏನಂದರೆ ಪಾಪ ಅವರು ಯಾರು ಬರ್ಕೊಡ್ತಾರಂತೆ, ಹಿಂಗೆ ಮಾತಾಡಿ ಹಿಂಗೆ ಮಾತಾಡಿ ಅಂತ. ಅವ್ರು ಪಾಪ ಬರ್ಕೊಟ್ಟಿದ್ದು ಇವ್ರು ತಂದು ಮಾತಾಡ್ತಾರೆ. ಏನೋ ಈ ಥರ ಎಲ್ಲ ವಾಸ್ತವಾಂಶ ನಾವು ಕೇಳಿಸ್ಕೊಂಡಿರೋದು. ಪಾಪ ಅವರು ಕಾಂಗ್ರೆಸ್ ಹೋಗ್ತಾರ ಹತ್ರ. ನಾವು ರೈತ ಕುಟುಂಬದವರೇ ಇವರೇ, ನಮ್ಮದು ಜಮೀನಿದೆ, ನಾವು ವ್ಯವಸಾಯ ಮಾಡ್ತೀವಿ, ನಮಗೂ ಕಾಳಜಿ ಇದೆ. ಆದರೆ ಏನು ಮಾಡ್ತೀವಿ, ನಮ್ಗೆ ಕಳಿಸ್ತಾರಲ್ಲ, ಅವ್ರು ಕೊಟ್ಟಿದ್ದ ದಾಖಲೆ ನಾವು ಓದ್ಬೇಕಷ್ಟೇ, ಹೇಳ್ತೀವಿ ಅಂತ ಹೇಳ್ತಾರೆ. ಈ ಮಟ್ಟಕ್ಕೆ ಇವ್ರು ರಾಜಕೀಯ ಮಾಡೋದು. ಆಮೇಲೆ ಕೆಲವರು ಈ ಭೂಪ್ರದೇಶಕ್ಕೆ ಸೇರೋ ಅಂಥವ್ರು ಏನು ಭೂ ಸ್ವಾಧೀನಕ್ಕೆ ಒಳಪಡದೇ ಇರೋರು ಕೂಡ ಹೊರಗಡೆಯಿಂದ ಫೋನ್ಗಳು ಮಾಡ್ತಾರೆ. ನೀವೇ ಧರಣಿ ಇದು ಮಾಡ್ತೀರಿ, ಬೇರೆಯವ್ರಿಗೆ ತೊಂದರೆ ಕೊಡ್ತೀರಿ. ನಾವು ಯಾರು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. JMC ಮಾಡಕ್ಕೆ ಬಂದಾಗ ಯಾಕೆ ತಡಿತೀವಪ್ಪ? ಅವ್ನು ಯಾವೊಂದು ಹಳೆ ಯಾಕೆ ಬರ್ತಾನೆ, ನಮ್ಮ ಪಕ್ಕದಲ್ಲಿ ಇರ್ತದೆ, ನಮ್ಮ ಪಕ್ಕದಾಗ ನೋಟಿಸ್ ಕೊಡ್ಬೇಕಲ್ವಾ? ಇವಾಗ ನಾವು ಭೂ ಸ್ವಾಧೀನ ಬೇಡ ಅಂತ ಅನ್ಕೊಂಡಿದ್ದೀವಿ, ನಾವು ಭೂ ಸ್ವಾಧೀನ ಕೊಡಲ್ಲ ಅಂತ ಇದ್ದೀವಿ. ನಮ್ಗೆ ಯಾಕೆ ನೋಟಿಸ್ ಕೊಟ್ರಿ? ಅವ್ನು ಕೊಡೋರು ಮಾತ್ರ ಕೊಡ್ಬೇಕಾಯ್ತು ನೋಟಿಸು, ನಮ್ಗೆ ಯಾಕೆ ಕೊಡ್ತೀರಿ? ಅಲ್ವಾ? ಅವನ್ದು ಅಳೆದ್ಬಿಟ್ಟು ಆದರೆ ನಮ್ಗೆ ತೊಂದರೆ ಆಗಲ್ವಾ? ಅಳಿತೀವಿ ಅಂದಾಗ ನಾನು ಕೇಳ್ತೀನಿ, ಕ್ವಶನ್ ಮಾಡಿ, ನೀನು ಯಾರಪ್ಪ ಕೇಳಕ್ಕೆ? ಈ ಭೂ ಪ್ರದೇಶ ಕೇಳ್ಕೋಬೇಕು. ಇಲ್ಲಿ ಭೂ ಸ್ವಾಧೀನ ಆಯ್ತದಲ್ಲ, ಇಲ್ಲಿ ಏನು ಕೇಳಲಿ, ಅದಕ್ಕೆ ಆನ್ಸರ್ ಕೊಡ್ತೀವಿ. ನೀನು ಯಾವನು ಕೇಳಕ್ಕೆ? ನೀನೇನು ಕಾಂಗ್ರೆಸ್ ಏಜೆಂಟಾ? ನೀನು ದಳ್ಳಾಳಿನಾ? ಕಮಿಷನ್ ಕೊಡ್ತಾರಾ? ಕಮಿಷನ್ ಏಜೆಂಟಾ ನೀನು? ಅಲ್ವಾ? ಇವತ್ತು ನಾವು 1.5 ವರ್ಷದಿಂದ ಕೂತ್ಕೊಂಡು ಅಲ್ಲಿ ಧರಣಿ ಮಾಡ್ತೀವಿ ರೋಡಲ್ಲಿ. ಇವತ್ತು ಪರ ಇರೋರು ನಾವು ಭೂಮಿ ಕೊಡ್ತೀವಿ ಅಂತ ಸಂಭ್ರಮಾಚರಣೆ ಮಾಡ್ತಾರೆ. ಕೊಟ್ಕೊಡ್ರಿ, ಬೇಡ ಅಂದವ್ರು ಯಾರು? ನೀವು ಕೊಟ್ಕೊಂಡ್ರೆ ನೀವು ದುಡ್ಡು ತಗೋಬೋದಲ್ಲ ಆರಾಮಾಗೆ. ಪ್ರತಿಭಟನೆ ಮಾಡೋದಂಥದ್ದೇನಿದೆ? ನೀವು ರಸ್ತೆಯಲ್ಲಿ ಕೂತ್ಕೊಂಡು ಯಾರನ ಮಕ್ಕಳಿಗೆ ಅಲ್ವಾ ನಿಮಗೆ? ಈ ಸಮಾಜದಲ್ಲಿ ಯಾರನ ಭೂಮಿ ಕೊಡ್ತೀವಿ ಅಂತ ಪ್ರತಿಭಟನೆ ಮಾಡ್ತಾರ? ಆಮೇಲೆ ನಮಗೆ ಬೆಂಬಲವಾಗಿ ರಾಜ್ಯಾದ್ಯಂತ 1000 ಮುಖಂಡರುಗಳು ಬಂದವ್ರೆ. 1000 ಮುಖಂಡರುಗಳು ಹೆಸರುಗಳು ಹೇಳ್ದಾರ ಅಷ್ಟಿದೆ ನಮ್ಮ ಹತ್ರ. ಅಷ್ಟು ಮುಖಂಡರುಗಳು ಬಂದಿದ್ದಾರೆ. ರೈತರ ಮುಖಂಡರುಗಳಾಗ್ಬೋದು, ಅವರು ಪದಾಧಿಕಾರಿಗಳಾಗ್ಬೋದು, ಎಲ್ಲ ಅವ್ರನ್ನೆಲ್ಲ ಎದುರಿಸೋದು. ಏನಕ್ಕೆ ಬರ್ತೀರಿ ನೀವು ಇಲ್ಲಿ? ಎಷ್ಟು ದುಡ್ಡು ತಗೊಂಡಿದ್ದೀರಿ? ಅಲ್ಲ ರೀ, ರೈತ ಸಂಘದವ್ರು ದುಡ್ಡು ತಗೋತಾರೇನ್ರಿ? ಹೋಗ್ಲಿ, ಯಾರು ತಗೋತಾರ್ರಿ? ರೈತ ಸಂಘದ ದುಡ್ಡು ತಗೋತಾರೇನ್ರಿ? ಈ ರಾಜ್ಯದಲ್ಲಿ, ದೇಶದಲ್ಲಿ ರೈತ ಸಂಘಟನೆಗಳು ಇರೋದೇ ಅಂತ ಕೇಳು. ಎಲ್ಲಾನ ರೈತನಿಗೆ ಅನ್ಯಾಯ ಆದರೆ, ಅವ್ರಿಗೆ ಮೋಸ ಆದರೆ, ಅವ್ರಿಗೆ ಅವ್ರ ಪರವಾಗಿ ರೈತನ ಪರವಾಗಿ ಧ್ವನಿ ಎತ್ತಕ್ಕೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಕ್ಕೆ. ಹೌದಲ್ವಾ? ರೈತನ ಪರ ಇದ್ದೀವಿ, ನಾವು ಭೂಮಿ ಕೊಡೋಕೆ ಪರ ಇದ್ದೀವಿ ಅನ್ನೋರು ಯಾರನ್ನ ಸಂಘ ಕಟ್ಕೊಂಡಿದಾರ ಇಡೀ ಇತಿಹಾಸದಲ್ಲಿ? ಅಲ್ವಾ? ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಮಾನ ಮರ್ಯಾದೆ ಬಿಟ್ಟು ನಿಂತು ಬಿಟ್ಟಿದ್ದಾರೆ.
ಏನೋ ಎಲ್ಲ ದುಡ್ಡು ಕೊಡೋದು ಕರ್ಕೊಬರೋದು, ಪಾಪ ಕೂರ್ಸೋದು, ಪಾಪ ವಯಸ್ಸಾದವ್ರು ಪೈಸಾದ್ರು ಏನು ಗೊತ್ತಿಲ್ಲ ಅವ್ರಿಗೆ, ಆ ಕೂಲಿ ಮಾಡೋರ್ಗೆ ಏನು ಗೊತ್ತಿಲ್ಲ, ತಗೊಂಬಂದಾರು ಕೂರ್ಸೋದು, ಪಾಪ ಬಿರಿಯಾನಿ ಕೊಡೋದು, ಪಾಪ 500 ರೂಪಾಯಿ ಕಾಸು ಕೊಟ್ಟು ಕಳಿಸೋದು. ಈ ಥರ ಮಾಡಿ ನಮಗೆಲ್ಲ ದಬ್ಬಾಳಿಕೆ ಮಾಡಿ ಕೇಸ್ಗಳಾಕಿ, ಮೊನ್ನೆ ನಡೆದಕ್ಕಂಥ ಕೇಸ್ನಲ್ಲಿ ನಾವಲ್ಲಿ ನಾನ್ ಬೇಲೆಬಲ್ ವಾರಂಟು ಇಲ್ಲಿದ್ದವ್ರ ಮೇಲೆ ಇದಾಗಿತ್ತಾ? 10 ಜನದ ಮೇಲೆ ಕೇಸ್ ಆಗಿದೆ. ಅದರ್ಸ್ ಅಂತ ಹಾಕೊಂಡಿದ್ದಾರೆ. ಅದರ್ಸ್ ಎಷ್ಟು ಜನ ಹಾಕೋಗ್ಬೋದು? ನಾನು ನಮ್ಮ ಮಿಸ್ಸಸ್ ಇಬ್ರು ಇದು ಕೇಸಲ್ಲಿ ನಾನ್ ಬೇಲೆಬಲ್ ವಾರಂಟು. ಮತ್ತೆ ಅದು ಯಾವ ಪ್ರಕ್ರಿಯೆ ಬರ್ತಿಲ್ವಾ? ಮಾರಣಾಂತಿಕ ಅಲ್ಲೇ. ನಾವು ರೈತರು ಮಾರಣಾಂತಿಕ ಅಲ್ಲೇ ಮಾಡೋಕ್ಕೇನು ಕುಡ್ಲು ಮಚ್ಚು ಕೊಡ್ಲಿ ದೊಣ್ಣೆ ಇದು ಇಟ್ಕೊಂಡೋಗಿದ್ವಾ? ವೆಫನ್ಸ್ ಇಟ್ಕೊಂಡಿದ್ವಾ? ಮಾನ ಮರ್ಯಾದೆ ಇಲ್ವೇನ್ರಿ? 200-250 ಜನ ಪೊಲೀಸ್ದವ್ರು ಇದ್ರು. ಅಷ್ಟು ಜನ ಇದ್ಕೊಂಡು ರೈತರು ಹೊಡಿಯಕ್ಕೆ ಹೋಯ್ತಾರೇನ್ರಿ ಅಧಿಕಾರಿಗಳಿಗೆ? ಇವರೇ ನೋಡಿ, ಇವರೇ ಕಳಿಸಿ ಅಲ್ಲಿ ಬಂದಿದ್ರು, ವಿರೋಧ ಮಾಡ್ತಾ ಇರೋರು ಬಂದಿದ್ರು. ಅಲ್ಲಿ ನಾವು ಪ್ರತಿಭಟನೆ ಯಾಕೆ ಬಂದ್ರು? ನೀವು ವಿರೋಧ ಮಾಡ್ತಾ ಇರೋರು ಯಾಕೆ ಬಂದಿದ್ದೀರಿ? ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ, ದೊಣ್ಣೆ ತಗೊಂಡು ಏನು ಎಲ್ಲ ಎಂಟೆ ಕಲ್ಲು ತಗೊಂಡು ಹೊಡಿಯೋಕ್ಕೆ. ಅವಾಗ ಪೊಲೀಸ್ದವ್ರಿಗೂ ಇದಾಯಿತು. ಅವರೇ ಮಾಡಿದ್ದದು ಕೆಲಸ, ನಮ್ಮರಲ್ಲ. ಅವು ಎಲ್ಲ ಕೇಸ್ಗಳ ಪ್ರಕ್ರಿಯೆ ಇನ್ನೂ ಇದಾಗ್ತಾ ಇಲ್ವಾ? ಇನ್ನೂ ಇಲ್ಲ, ನಾವು ಬೇಲ್ಗೆ ಹಾಕೊಂಡಿದ್ದೀವಿ. ಬೇಲ್ಗೆ ಹಾಕೊಂಡಿದ್ದೀವಿ. ಇನ್ನೇನು ಮಾಡೋದು? ಹೌದು. ಇಲ್ಲ ಅಂದ್ರೆ ಹಾಕೊಳ್ಳಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಜೈಲ್ಗೆ ಹಾಕಿದ್ರೆ ಇದ್ದದ್ದು ಒಳ್ಳೇದೇ ಆಗೋದು. ಲಕ್ಷಾಂತರ ಜನ ಬಂದು ಪೊಲೀಸ್ ಸ್ಟೇಷನ್ ಹತ್ರ, ಕೋರ್ಟ್ ಇದ್ರ ಹತ್ರ, ಜೈಲ್ ಹತ್ರ ಕೂತ್ಕೊಳ್ಳೋರು. ನಿಮ್ಮ ಮೇಲೆ ಎಷ್ಟು ಕೇಸ್ ಇದಾವೆ ಇವಾಗ? ಇದು ರೈತರದ್ದು ಇದ್ರ ಬಗ್ಗೆ ಒಂದು 6-7 ಇದ್ದಾವೆ. 6-7 ಕೇಸ್ ಇದಾವೆ. ಹೌದು. ಅವೆಲ್ಲವೂ ಪ್ರಕ್ರಿಯೆ ಬಂದಿದ್ದಾವೆ. ಅವೆಲ್ಲ ಬೇಲ್ ಹಾಕಿ ತೊಗೊಂಬಂದಿದ್ರೆ ಆದ್ಮೇಲೆ ಬೇಲ್ ಆಗಿದೆ, ಇನ್ನೊಂದು ಸ್ವಲ್ಪ ಬೇಲ್ ಆಗಿಲ್ಲ. ಹೌದಾ? ನೀವು ನಿಮ್ಮ ಜಮೀನು ಎಷ್ಟಿದೆ ಸರ್ ಇವಾಗ? ನಮ್ದು ಅಣ್ಣ ತಮ್ಮದಿರು ಹೇಳಿದ್ನಲ್ಲ, ಇಲ್ಲಿ 30 ಎಕರೆ ಇದೆ. 3 ಜನ ಅಣ್ಣ ತಮ್ಮದಿರು ಇಲ್ಲಿ. ನೀವೇನು ಇದೇನು ಸರ್? ಇದೆಲ್ಲ ಅಡಿಕೆ. ಇದು ಅಡಿಕೆ ಇದೆ, ಮಾವಿದೆ, ಸಪೋಟ ಇದೆ. ಈ ಕಡೆ ಸಪೋಟ, ತೆಂಗು. ಎಷ್ಟು ಟೋಟಲಿ ನೀವು ನೋಡಿದೆ ನಾನು ಒಂದು ಚಾನಲಲ್ಲಿ. ಇವೆಲ್ಲ ಬೇಕಾದ್ರೆ ನೀವು ಇದು ಮಾಡ್ಕೊಂಬನ್ನಿ, ವೀಕ್ಷಣೆ ಮಾಡ್ಕೊಂಬನ್ನಿ ಎಲ್ಲ. ನಮ್ದು ಯಾವುದು ಒಂದು ಅರ್ಧ ಎಕರೆ ಪ್ಲೇನ್ ಜಾಗ ಇಲ್ಲ. ನೋಡಿ, ಏಲಕ್ಕಿ ಹಾಕಿದ್ದೀನಿ. ಮಲೆನಾಡಲ್ಲಿ ಬೆಳೆಯೋದು ಏಲಕ್ಕಿ. ಅದು ಏಲಕ್ಕಿನ? ಅದು ಏಲಕ್ಕಿ ಬೆಳಿತಾರೆ ಇಲ್ಲಿ ಬರಡ್ಭೂಮಿಲಿ. ಬರಡ್ಭೂಮಿ ಅಂತ ಹೇಳ್ತಾರಲ್ಲ ಕುತ್ಕೊಂಡು, ಏಲಕ್ಕಿ ಬೆಳಿತಾರೆ. ಯಾರು ಬೈತಾರೆ ಬರಡ್ ಭೂಮಿ ಒಳಗ? ಆರೆಂಜ್ ಬೆಳೆದಿದ್ದೀನಿ, ವಾಟರ್ ಆಪಲ್ ಬೆಳೆದಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀನಿ, ಸ್ಟಾರ್ ಫ್ರೂಟ್ ಬೆಳೆದಿದ್ದೀನಿ, ಪ್ಯಾಷನ್ ಫ್ರೂಟ್. ನೋಡಿ, ಪ್ಯಾಷನ್ ಫ್ರೂಟ್ ಹೆಂಗೆ ಹಾಕೊಂಡಿದ್ದೀನ? ಪ್ಯಾಷನ್ ಫ್ರೂಟು. ಕಬ್ಬಿದೆ, ಆರೆಂಜ್ ಮೂಸಂಬಿ ಹಾಕಿದ್ದೀನಿ, ಇದು ಚಕೋತ ಹಾಕಿದ್ದೀನಿ. ಒಟ್ಟು ಟೋಟಲಿ ಇಲ್ಲಿ ಎಷ್ಟು ಬೆಳೆಗಳನ್ನು ಬೆಳೆದಿರಿ ನೀವು ಸರ್? ಇವಾಗ ಹೇಳ್ದೇನೆ ಎಲ್ಲ. ಇದು ಏನು ತೆಂಗಿದೆ, ಅಡಿಕೆ ಇದೆ, ಮಾವಿದೆ, ಸಪೋಟ ಇದೆ, ಅರಣ್ಯ ಕೃಷಿ ಮಾಡಿದ್ದೀನಿ, ಜೇನು ಕೃಷಿ ಮಾಡಿದ್ದೀನಿ, ಏಲಕ್ಕಿ ಇದೆ, ಏನು ಬಾಳೆ ಇದೆ. ಒಂದೇ ನೋಡಿ, ಬಾಳೆ ಇದೆ, ಏಲಕ್ಕಿ, ನನ್ನ ಹಣ್ಣಿನ ಗಿಡಗಳು, ಆಮೇಲೆ ಇದು ಇದೇನಿದು ಸೀಬೆ, ತೈವಾನ್ ಪಿಂಕ್ ಸೀಬೆ ಹಾಕಿದ್ದೀನಿ. ಆಮೇಲೆ ಗ್ರೀನ್ ಆಪಲ್ ಹಾಕಿದ್ದೀನಿ. ಗ್ರೀನ್ ಆಪಲ್? ಗ್ರೀನ್ ಆಪಲ್ ಗಿಡ ಇನ್ನ ಇಳ್ ಬಂದಿಲ್ಲ. ನೋಡಿ, ಬನ್ನಿ ತೋರಿಸ್ತೀನಿ. ಬನ್ನಿಯಪ್ಪ, ಬನ್ರಿ. ಏಲಕ್ಕಿ ಬಂದಿದೆ ನೋಡಿ. ಏಲಕ್ಕಿಯಾ? ಏಲಕ್ಕಿ. ಇದು ಏನು 8 ತಿಂಗಳಾಗಿದೆ ಇದು ಗಿಡಕ್ಕೆ. 8 ತಿಂಗಳಿಗೆ ಈಳ್ ಬಂದಿದೆ. ನಾವೆಲ್ಲ ಏನು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ, ಎಲ್ಲ ನಾವು ಆರ್ಗಾನಿಕ್ಕು. ಇದಕ್ಕೇನು ಹಾಕಿಲ್ಲ ನಾನು ಇದಕ್ಕೆ. ನೋಡಿ, ಏಲಕ್ಕಿ ಬಂದಿದೆ. ಇದು ಪೇರು ಗಿಡ ಹಾಕ್ತೀರಾ? ಇದೆಯಾ ಸರ್? ಇದು ಏಲಕ್ಕಿನ? ಓಕೆ. ಇದು ಬಾಳೆ ಹಾಕಿ ನೋಡಿ. ಇದು ಬಾಳೆ ಹಾಕಿರೋದಾ? ಇದು ಮನೆಗೆ? ಹೌದು. ಇದ್ಯಾವ ಗಿಡ ಸರ್? ಇದು ಲೀಚಿ. ಲೀಚಿ. ಅಲ್ಲಿ ವೈಟ್ ನೇರಳೆ ಹಾಕಿದ್ದೀನಿ. ಆಮೇಲೆ ಚಕ್ಕೆ ಬರ, ಚಕ್ಕೆ. ಇದು ಗ್ರೀನ್ ಆಪಲ್. ಹೌದು, ಇದು ಗ್ರೀನ್ ಆಪಲ್. ಇದು ಇದು ಗ್ರೀನ್ ಆಪಲ್. ಇದು ಎಷ್ಟು ವರ್ಷಕ್ಕೆ ಇದು ಬೆಳೆ? ಇದು 1 ವರ್ಷ ಆಗಿದೆ, ಇನ್ನ ಬಂದಿಲ್ಲ. ನೋಡೋಣ ಅದನ್ನ. ಇದು ಹೊಸದನ್ನ ಪ್ರಯತ್ನ ಮಾಡಿದಿರೋದಾ? ಹೊಸ ಪ್ರಯತ್ನ ಮಾಡಿರೋದು? ಹೌದೌದು, ಹೊಸದಾಗಿ ಹಾಕಿದ್ದೀನಿ. ಬಂದಾದ್ಮೇಲೆ ನೋಡೋಣ. ನಾವೇನು ಬರುತ್ತೆ, ಬರದೇ ಇರೋದು ಯಾವುದು ಇಲ್ಲ. ಆರೆಂಜ್ ಹಾಕಿದ್ದೀನಿ. ಆರೆಂಜ್ ಹಾಕಿದ್ರಾ? ಇದೆ ಮಾವಿನ ಗಿಡ. ಜೇನು ಪೆಟ್ಟಿಗೆ ಮಡಗಿದ್ದೀನಿ. ಎಲ್ಲಿ? ಜೇನು ಪೆಟ್ಟಿಗೆನಾ ಇದು? ಜೇನು ಇದು? ಓಹೋ, ಜೇನು ಸರಿ ಹಾಕಿದಾರಲ್ಲ. ಎಷ್ಟು ಹಾಕಿದಾರೆ ಸರ್ ಜೇನು? 5 ಪೆಟ್ಟಿಗೆ ಮಡಗಿದ್ದೀನಿ. 5 ಪೆಟ್ಟಿಗೆ.
ಇದ್ಯಾವ್ದು ಸರ್ ಇದು? ಸಾಂಬಾರು ಹಾಕ್ತೀವಿ ಚಕ್ಕೆ. ಹಾಂ ಚಕ್ಕೆ ಮರ. ಓ ಹೌದಾ, ಇದಾ? ಹಾಂ, ಚಕ್ಕೆ ಮತ್ತು ಪಲಾವ್ ಎಲೆ ಅಂತಾರಲ್ಲ. ಹಾಂ, ಇದು ಪಲಾವ್ ಎಲೆ. ಹಾಂ, ಹೌದು ಸರ್, ಹೌದು. ಮುಸ್ ನೋಡಪ್ಪ ನೀನು. ಹಾಂ, ಪಲಾವ್ ಎಲೆ ಇದು. ಇಷ್ಟೆಲ್ಲ ಹಾಕಿದ್ದೀರಾ ಸರ್? ಇದು ಬೆಟ್ಟದ ನೆಲ್ಲಿಕಾಯಿ. ಹಾಂ, ಇದು ಬೆಟ್ಟದ ನೆಲ್ಲಿಕಾಯಿ. ಹಾಂ, ಹಲಸಿದೆ. ಹಾಂ, ಹಲಸಿನ ಹಣ್ಣು ಇದೆ. ಒಟ್ಟು ಟೋಟಲ್ ಆಗಿ ಒಂದು 25ರಿಂದ 25 ವೆರೈಟಿ ಇದೆ ನಮ್ಮ. ಹಾಂ, ವೆರೈಟಿ ಎಲ್ಲ ನಮ್ಮ ಜೀವನಕ್ಕೋಸ್ಕರ. ಹೌದು, ಆ ಚಂದ್ರ ಹಲಸು ಅಂತ ಒಂದು ಹಾಕಿದ್ದೀನಿ ಅಲ್ಲಿ. ಇವಾಗ ಅದು ಬಂದಿದೆ. ಹಾಂ, ಚಂದ್ರ ಹಲಸ. ಇದು ನೋಡಿ, ಇದೆ ಗ್ರೀನ್, ಇದೇನು ವೈಟ್ ನೇರಳೆ ಅಂತ. ಹಾಂ, ವೈಟ್ ನೇರಳೆ. ಬಿಳಿ ನೇರಳೆ ಬರುತ್ತೆ ಇದು. ಹಾಂ ಹಾಂ, ಇನ್ನು ಇಟ್ಟು ಬಂದಿಲ್ಲ. ಹಾಂ, ಬಿಳಿ ನೇರಳೆ ಇದು. ಹಾಂ ಹಾಂ ಹಾಂ, ನಾನು ನೆಕ್ಸ್ಟ್ ವರ್ಷ ಬರುತ್ತೆ ಹೇಳಿದ್ದು. ಮುಂದಿನ ವರ್ಷ ಗ್ಯಾರಂಟಿ ಬರುತ್ತೆ. ಮುಂದಿನ ವರ್ಷ ಬರುತ್ತೆ. ಹಾಂ ಹಾಂ, ನೋಡಿ, ಇದೊಂದು ರಕ್ತ ಚಂದನ ಮರ ಇದೆ. ಹಾಂ, ರಕ್ತ ಚಂದನ. ಏನು ಸರ್ ಇದು? ರಕ್ತ ಚಂದನ ಅಂತ ಮರ ಇದೆಯಲ್ಲ. ಹಾಂ, ರಕ್ತ ಚಂದನ ಕೇಳಿಲ್ವ ನೀವು? ಇಲ್ಲ ಸರ್. ಫಾರೆಸ್ಟ್ ಮರ. ಓಹೋ, ಒಂದು ಯಾರು ಬೆಳಂಗಿಲ್ಲ ಆಕ್ಚುಲಿ. ಮನೆ ಹತ್ರ ಬೆಳ್ಕೋತಾರೆ, ಕದ್ದು ಕುಯ್ದ್ಕೊಂಡ್ಬಿಡ್ತಾರೆ ಎಲ್ಲ. ಓಹೋ, ಇವಾಗೆಲ್ಲ ಕದ್ದು ಮಾರಾಟ ಮಾಡ್ತಾರಲ್ಲ ಫಾರೆಸ್ಟ್ ಅಲ್ಲಿ. ಹಾಂ ಕದ್ದಿ ಮಾರಾಟ ಮಾಡ್ತಾರಲ್ಲ, ಹಾಂ ಹಾಂ, ಅದು ಒಳ್ಳೆ ಬೆಲೆ ಬರ್ತದೆ. ಓ ಹೌದಾ? ಹಾಂ ಹಾಂ, ಇದು ಹಲಸಿನ ಹಣ್ಣು. ಹಾಂ ಹಾಂ, ನೋಡ್ರಿ ಹಲಸಿನ ಗಿಡ ಹೆಂಗ್ ಬೆಳೆದವ್ರೆ. ಸಿಕ್ಕಾಪಟ್ಟೆ ಜೋರಿತ್ತು. ಒಂದು 150 ಕಾಯಿ ಬಿಟ್ಟಿತ್ತು. ಇದೇ ಸಮಯಕ್ಕ ಈಗ 150 ಕಾಯಿ ಇದೆ. ಎಲ್ಲ ಖಾಲಿ ಆಯ್ತು. ಎಲ್ಲ ಬಂದವ್ರು ಫ್ರೆಂಡ್ಸು ನೆಂಟರುಗಳು ಅವರು ಅವರೆಲ್ಲರೂ ಮಾರಾಟ ಮಾಡಲ್ಲ ಇದು. ಯಾರಿಗೂ ಮಾರಾಟ ಮಾಡಲ್ಲ. ಮಾರಾಟ ಮಾಡಲ್ಲ. ಎಲ್ಲ ಫ್ರೆಂಡ್ಸು ಇದಕ್ಕೆ ಬಂದವ್ರಿಗೆಲ್ಲ, ನೆಂಟರುಗಳಿಗೆ. ಇಲ್ಲಿ ಇವಾಗ ಅವರು ಒಂದು ಖುಷಿ ಪಡ್ಬೇಕಲ್ವಾ. ಹೌದು ಹೌದು ಹೌದು. ಡ್ರ್ಯಾಗನ್ ಫ್ರೂಟು. ಹಾಂ ಸರ್, ಸುಮಾರು ಬಿಟ್ಟಿತ್ತು. ಬಂದವ್ರು ನಿಮ್ಮಂಥವ್ರು ಮೀಡಿಯಾದವ್ರಿಗೆ ಅವ್ರಿಗೆ ಕೊಟ್ಟೆ ಎಲ್ಲ. ಹಾಂ, ಡ್ರ್ಯಾಗನ್ ಫ್ರೂಟ್ ಸರ್. ಡ್ರ್ಯಾಗನ್ ಫ್ರೂಟ್ ನೋಡಿ. ಇದು ಆರೆಂಜ್. ಇದು ಹಾಂ, ಇಲ್ಲಿ ಆರೆಂಜ್ ಕಣ್ಣಿಗೆ ಬಿಟ್ಟಿದೆ. ಬನ್ನಿ, ಡ್ರ್ಯಾಗನ್. ಹಾಂ, ಕಾಯೆಲ್ಲ ಖಾಲಿ ಆಯ್ತು. ಎಲ್ಲ ಮೀಡಿಯಾದವ್ರಿಗೆ ಕೊಟ್ಟೆ. ನಿಮ್ ಬಂದವ್ರಿಗೆಲ್ಲ ಹಾಂ. ಓ ಹಾಂ, ಇದೆಲ್ಲ ಒಟ್ಟಾರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಸರ್. ಭೂಮಿ ಇದು ನೋಡಿ, ಭೂಮಿ ಕೊಟ್ಬಿಟ್ಟು ಎಲ್ಲೋಯ್ತಪ್ಪ. ಇಷ್ಟೆಲ್ಲ ಬೆಳೆಗಳ ನಾವೇ ಬೆಳೆಸಿರೋದು. ಹಾಂ, ಇದನ್ನ ತಿರ್ಗಾ ಬೇರೆ ಕಡೆ ಹೋಗಿ ನಾವು ಬೆಳ್ಸಕ್ಕಾಗತ್ತಾ? ಎಷ್ಟು ವರ್ಷ ಬೇಕಾಗುತ್ತೆ? ಇವತ್ತು 30-40 ವರ್ಷ ಆಗಿದೆ. ಹಾಂ, ಇಷ್ಟೆಲ್ಲ ಬೆಳೆಸೋಕೆ ಕಷ್ಟಪಟ್ಟು ಇರ್ತೀವಿ. ಇನ್ನ ಆಗ್ಲೇ 51 ವರ್ಷ ಆಗೋಯ್ತು. ಹಾಂ ಹಾಂ, ಇರ್ತೀವ ನಾವು. ನೋಡ್ರಿ ಇಷ್ಟೆಲ್ಲ ಬೆಳೆಗಳನ್ನ ಬೆಳ್ಕೊಂಡು. ಸೀಬೆ ನೋಡಿ. ಹಾಂ ಸರ್, ಸೀಬೆ ಅದೇ ಹುಟ್ಟಿರೋದು. ಹಾಂ, ತಾನೇ ಹುಟ್ಟಿರೋದ ಸೀಬೆ? ಕೊಡ್ತೀನಿ ಇದನ್ನ ನೋಡು. ಹಾಂ ಹಾಂ, ಇಲ್ಲೇ ಕುಯ್ಸ್ ಕೊಡ್ತೀನಿ. ಇಲ್ಲಿ ಹಾಂ ಹಾಂ, ಇಲ್ಲೇ ಕುಯ್ಸ್ ಕೊಡ್ತೀನಿ. ಇದನ್ನ ಬಂದಿದೆ ಇದು. ನೋಡ್ರಿ ಸೀಬೆ ಗಿಡ. ಇಷ್ಟೆಲ್ಲ ರೈತರು ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದವ್ರೆ. ಇದನ್ನೆಲ್ಲ ಹೇಗೆ ನಾಶ ಮಾಡ್ತೀನಿ ಅಂತ ಹೊರಟವ್ರ ಏನು ಸುದ್ದಿ. ಅದು ಯಾವ ಬೈಲಿ ತೊಳೆದ್ಬಿಟ್ಟು ಕೊಯ್. ಇಷ್ಟೆಲ್ಲ ನೀವು ಬೆಳ್ಕೊಂಡಿದ್ರಿ. ಇದನ್ನೆಲ್ಲ ಅವ್ರು ಕಿತ್ಕೊಳಕ್ ಹೊರಟಿದ್ದಾರೆ. ಹೌದೌದೌದು. ನಾಶ ಮಾಡಕ್ಕೆ, ರೈತರನ್ನ ನಾಶ ಮಾಡಿ ಸಮಾಧಿ ಮಾಡ್ಬೇಕು, ಅಷ್ಟೇ ಉದ್ದೇಶ. ಮನೆ ಹಿಂದೆ ಮುಂದೆ ಹಾಕೊಂಡಿರೋದು ಕೆಲವರು ಅದಕ್ಕೂ ಟೀಕೆ ಮಾಡ್ತಾರೆ. 25 ಗಿಡ ಮಾತ್ರ ಅಂತ. ಆ ಕಡೆ ಎಲ್ಲ ಸೇರಿ 2-2.5 ಸಾವಿರ. ಏನ್ 25 ಮರನ ನಾವ್ ಇಷ್ಟ ತೋರ್ಸಾಗ ಅದನ್ನು ಟೀಕೆ ಮಾಡ್ತಾರೆ. ಮಾಡ್ಕೊಳ್ಳಿ ಬಿಡಮ್ಮ, ನಾವೇನ್ ಏನ್ ಅವ್ರಿಗೆ ತೋರ್ಸ್ಬೇಕು ಅಂತ. 2.5 ಸಾವಿರ ಮರ. ಇವಾಗ ಯಾರಿಗೋ ಕೆಲ್ಸಕ್ಕೆ ಬರೋದವ್ರಿಗೆ ತೋರ್ಸೋವಂಥದ್ದೇನಿದೆ. ಹೌದು, ಇವಾಗ ನೀವೇ ಮುಕ್ತವಾಗಿ ಬಂದಿದ್ದೀರ. ಇಲ್ಲಿ ಕಟ್ಟಾಕೊಳಕ್ಕಾಗುತ್ತೆ? ನೋಡ್ಕೊಂಡ್ ಬನ್ನಿ. ನಮ್ಮ ತೋಟ ಎಲ್ಲ ಫುಲ್ಲು. ಎಲ್ಲಿ ಪ್ಲೇನ್ ಇದೆ, ಏನೇನು ಬೆಳೆ ಬೆಳೆದಿದ್ದೀವಿ ಅಂತಕ್ಕಂಥದ್ದು ನಿಮ್ಗೆ ನೋಡಿ. ನಾವೇನು ಕಟ್ಟಾಕ್ತೀವ? ಹಂಗಾಗಿ ಯಾರಿಗೋ ಒಪ್ಸಕ್ಕೆ ಏನು ಮಾಡ್ತಾ ಇಲ್ಲ ನಾವು. ನಮ್ಮ ಅಸ್ತಿತ್ವ ಕಟ್ಕೊಂಡಿದ್ದೀವಿ, ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ. ನಾವು ಬದುಕನ್ನು ಉಳಿಸ್ಕೊಳಕ್ಕೆ ಹೋರಾಟ ಮಾಡ್ತಾ ಇರೋದು. ಯಾರಿಗೋ ತಿಟ್ಟೆಗೆ, ಯಾರಿಗೋ ಮೆಚ್ಚಿಸ್ಲಕ್ಕೆ ಏನು ಮಾಡ್ತಾ ಇಲ್ವಲ್ಲ ಅಲ್ವಾ? ಬಂದು ನೋಡ್ಲಿ. ಇನ್ನೂ ನೀವು ವ್ಯವಸಾಯ ಮಾಡ್ತಾರ ಅಂತಾರ. ಇವ್ರು ಬಂದು ಬೆಳಗ್ಗೆ ಕೂತ್ಕೊಂಡು ವ್ಯವಸಾಯ ಮಾಡ್ತಾರ ಅಂತ. ತಿನ್ನಪ್ಪ ತೋಳಿ ಸರ್ ನೀವು. ನೋಡ್ರಿ ಇಷ್ಟು ಚೆನ್ನಾಗಿರೋವಂಥ ಸೀಬೆಕಾಯಿನ
ಇಷ್ಟೆಲ್ಲ ಗಿಡಗಳನ್ನ ಹಾಕೋರ. ಇದು ಆರ್ಗಾನಿಕ್ಕು. ಹಾಂ, ಯಾವುದೇ ಏನು ಕೆಮಿಕಲ್ ಒಂದು ಔಷಧಿ ಹೊಡೆಯಲ್ಲ, ಒಂದು ಕಾಳು ಮೇವು ಹಾಕ್ಲಿಲ್ಲ. ಹಾಂ, ಫ್ರೆಶ್ ಹಣ್ಣು ನಿನ್ನ ಮುಂದೆನೇ ತರ ಕಿತ್ಕೊಂಡ್ಬಂದಿದ್ದು. ಹೌದು. ಹಾಂ, ಎಷ್ಟು ಸಖತ್ತಾಗಿದೆ ಸರ್. ಅದಕ್ಕೆ ನೀನು ತಿಂತೀನಿ ಹೇಳಿ ಅಂತ ನಂದು. ನೋಡಿ, ಇಷ್ಟೆಲ್ಲ ಚೆನ್ನಾಗಿರೋವಂಥದ್ದು ಅವ್ರ ಜೀವನಕ್ಕೋಸ್ಕರ ಇದನ್ನೆಲ್ಲ ಕಷ್ಟಪಟ್ಟು ಬೆಳ್ಕೊಂಡಿದ್ದಾರೆ. ಇದನ್ನೆಲ್ಲ ನೀವು ಹೆಂಗೆ ನಾಶ ಮಾಡಕ್ಕೆ ಹೊರಟಿದ್ರಿ ಅಂತಂದ್ರೆ ಅದು ನಿಮ್ಮ ಮನಸ್ಸಿಗೆ ಅನಿಸ್ಬೇಕು. ಇದನ್ನೆಲ್ಲ ನೋಡಿನೂ ನೀವು ಈ ಒಂದು ಬಿಡದಿಯನ್ನು ಈ ಟೌನ್ಶಿಪ್ಪನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗ್ತದೆ. ಇಷ್ಟು ಸುಂದರವಾದಂಥ ಹಣ್ಣು ಚೆನ್ನಾಗಿದೆ, ಯಾವುದೇ ಆರ್ಗಾನಿಕ್ ಏನೂ ಇಲ್ಲ, ಏನೂ ಹಾಕಿಲ್ಲ ಸರ್. ಯಾವುದೊಂದು ಕೆಮಿಕಲ್ ಹೊಡಿಲ್ಲ, ಹಾಂ, ಔಷಧಿ ಹೊಡಿಲ್ಲ, ಒಂದು ಕಾಳು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ನಮ್ಮ ಭೂಮಿ ಸುಮ್ಮನೆ ಏನಾದ್ರು ಬಿಸಾಕ್ಬಿಡು ಸಾಕು, ಅದೇ ಬೆಳ್ಕೊಡುತ್ತೆ. ಹಾಂ, ತಾನೇ ಬೆಳ್ಕೊಂಡ್ಬಿಡುತ್ತೆ. ಇದೇನು ಅಡಿಕೆ ಮರನ ಸರ್ ಇವು ಎಲ್ಲ? ಅಡಿಕೆ ಪ್ಲ್ಯಾಂಟು. ಹಾಂ ಹಾಂ ಹಾಂ, ನಾನೇ ಅಡಿಕೆ ನರ್ಸರಿ ಮಾಡಿದ್ದೀನಿ. ಹಾಂ. ಇದು ಒಂದು ಗಿಡಕ್ಕೆ ಎಷ್ಟು? 50 to 60 ರೂಪೀಸ್ ಮಾಡ್ತೀನಿ ಒಂದು. ಹಾಂ ಹಾಂ ಹಾಂ. ಎಷ್ಟು ಗಿಡ ಹಾಕಿದ್ರೆ ಆಯ್ತು ರೀ? ಒಂದು 3,000 ಗಿಡ ಇದೆ. ಹಾಂ, ಏನೊಂದು ಮಾಡಬೇಕಲ್ವಾ? ಹೌದು. ತಮ್ಗೆ ರೈತರು ಅಂದಮೇಲೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ, ಏನೋ ಒಂದು ಮಾಡಬೇಕು. ಹಾಂ ಹಾಂ. ಬನ್ನಿ, ಇನ್ನೂ ಇಲ್ಲಿನ ರೈತ ಮಹಿಳೆಯರನ್ನ ಮಾತಾಡ್ಸೋ ಹೋಗ್ತೀನಿ. ಹೋಗೋಣ ಸರ್. ಜ್ಯೂಸ್ ಕುಡಿದು ಬನ್ನಿ.